ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ನಾನು ಹೋಗಿ ಬರ್ತೀನಿ. ಮಗಳು ಎಷ್ಟು ಸೊಗಸಾಗಿದ್ದಾಳೆ. ಹೌದೌದು, ಮಗಳ. ಹೌದು, ಆಕೆದು ಮಿಥುನ ರಾಶಿ ಇರ್ಬೇಕು. ಅಯ್ಯಯ್ಯೋ ಶಾಸ್ತ್ರಿಗಳೇ, ಅವರು ಈ ಮನೆ ಮಗಳಲ್ಲ. ನಾನು ಹೇಳ್ತಿರೋದು ನಿಜ, ನನ್ನ ಮಾತ್ ನಂಬಿ. ಇವ್ರ ಹೆಸರು ಕಾವೇರಿ ಬಾಯಿ. ಅಂದ್ರೆ ನಮ್ಮ ಚಿಕ್ಕಮ್ಮನವ್ರ ತರ. ಅಂದ್ರೆ ನಮ್ಮ ಯಜಮಾನ್ರ 3ನೇ ಹೆಂಡತಿ. ಮತ್ತೆ ಮೊದಲನೇ ಹೆಂಡತಿ ಕೃಷ್ಣಾಬಾಯಿಯಲ್ಲಿ? ಅವರು ಹೋಗ್ಬಿಟ್ರು, ಸ್ವರ್ಗ ಸೇರ್ಕೊಂಡಿದ್ದಾರೆ. ಇವಾಗಿರೋದ್ ಬರೀ ಇಬ್ರೇ. ಒಬ್ರು ಕಾವೇರಿ ಬಾಯಿ, ಇನ್ನೊಬ್ರು ಗೋದಾವರಿ ಬಾಯಿ. ಅಯ್ಯೋ, ಏ ಹುಡ್ಗಿ, ಇದೇ ನಿನ್ ಮನೆ ಅಲ್ಲ. ನಿನ್ ದಾರಿ ತಪ್ಪು ಹೋಗ್ತೀಯ ಅಂತ ಜೊತೆಗ್ ನಿನ್ನಿಂದ ಬರ್ತಾ ಇದ್ದೀನಿ. ಪಾಂಡು, ಪಾಂಡು, ಯಾಕ್ ನೀನ್ ಈ ತರ ಮಾಡ್ದೆ? ವಿಗ್ರಹ ಸಿಕ್ಕಿದ ತಕ್ಷಣನೇ ಅಲ್ಲಿಂದ ಹೊರಟು ಬಿಟ್ಟೆ. ಆಮೇಲೆ ನೀನ್ ಕಾಣಿಸ್ಕೊಂಡ್ಲೇ ಇಲ್ಲ. ಏಕಾದಶಿ ದಿನ ಪಾಂಡುರಂಗನ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದೆ, ಜೊತೆಗೆ ಒಳ್ಳೆ ಕೀರ್ತನೆ ಕೂಡ ಹಾಡಿದ್ದೆ. ನೀನ್ ಆಗ್ಲೂ ಗುಡಿ ಕಡೆ ಬಂದಿಲ್ಲ. ನಮ್ಮ ಅಜ್ಜಿ ಕೂಡ ನಿನ್ನ ನೆನ್ಪ್ ಮಾಡ್ಕೋತಿರ್ತಾರೆ ಪಾಂಡು. ಆದ್ರೆ ನಿನಗ್ ನಾವ್ ಯಾರು ನೆನ್ಪೇ ಇಲ್ಲ ಅಲ್ವಾ? ಏನು ಇವತ್ ನಿನಗೇನಾಯ್ತು? ನಿನ್ನ ನೋಡಿ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಬಂದ್ರೆ ನೀನ್ ಕನಿಷ್ಠ ನನ್ ಮುಖ ಕೂಡ ನೋಡೋದಿಲ್ವಾ? ನೀನ್ ಇವಾಗ ನನ್ ಜೊತೆ ಮಾತಾಡ್ತೀಯೋ ಇಲ್ವೋ? ಅಯ್ಯೋ, ಹಿಂದೆಯಿಂದ ನೋಡಿ ಪಾಂಡು ಅಂತ ಅನ್ಕೊಂಡೆ. ನಾನ್ ಪಾಂಡು ಸ್ನೇಹಿತ, ನನ್ನ ಹೆಸರು ದುಗ್ಗಪ್ಪ. ಸರಿ, ಪಾಂಡು ಎಲ್ಲಿ? ನೋಡು, ಅಲ್ಲಿದ್ದಾನೆ. ಒಂದ್ ವೇಳೆ ಪಾಂಡು ಹುಡುಕೊಂಡ್ ನನ್ನ ಹತ್ರ ಮಾತಾಡೋಕ್ ಬಂದ್ರೆ ನನ್ ತಕ್ಷಣ ಮಾತಾಡೋದೇ ಇಲ್ಲ. ಇನ್ನು ನನಗ್ ಸಹಿಸೋದಕ್ಕಾಗಲ್ಲ. ಕಷ್ಟ ಪಡೋದು ನಾನು, ಹೊಗಳಿಕೆ ಮಾತ್ರ ಅವಳಿಗೆ. ಅಕ್ಕ, ಇವತ್ತು ಕೂಡ ಬೆಂಡೆಕಾಯ? ನನಗದಂದ್ರೆ ಆಗೋದಿಲ್ಲ. ಅವ್ರಿಗೂ ಅದು ಇಷ್ಟ ಆಗಲ್ಲ. ಗೋದಾವರಿ ಅಕ್ಕ, ಮೊದ್ಲು ನೀವೊಂದ್ ಕೆಲ್ಸ ಮಾಡಿ. ಅದೇನಪ್ಪ ಅಂದ್ರೆ ಹಾಲನ್ನ ಕಾಯೋದಿಕ್ಕಿಡಿ. ಯಾಕಂದ್ರೆ ನನ್ಗೆ ಈಗ ಬಾಸುಂದಿ ಬೇಕು. ಅದನ್ ತಿಂದ್ರೆ ಸಂತೋಷವಾಗಿರ್ತೀನಿ, ಯಾರ ಮೇಲೂ ಕಿರ್ಚಾಡೋದಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ. ಬೆಂಡೆಕಾಯಿ ಹುರಿತಿರೋದ್ ಕಾಣಿಸ್ತಿದೆ ತಾನೆ? ಅದ್ರ ಪಕ್ಕದಲ್ಲೇ ಇರೋ ಈ ಸಿಹಿ ತಿಂಡಿ ನಿನಗ್ ಕಾಣಿಸ್ತಾ ಇಲ್ವಾ? ನಾನ್ ಮಾಡಿರೋ ಕೇಸರಿ ಇಷ್ಟ ಆಗಿಲ್ಲ ಅಂದ್ರೆ ನಿನಗಿಷ್ಟ ಆಗಿರೋದನ್ ಮಾಡ್ಕೋ. ನನ್ನ ಬಿಟ್ಬಿಡು, ನಾನ್ ಹೋಗ್ತೀನಿ. ನಿಮ್ಮಿಷ್ಟ. ಇಲ್ ನೋಡಿ ಅಕ್ಕ, ಒಂದ್ ವೇಳೆ ನಾನು ಅವ್ರ ಮುಂದೆ ಈ ಕೋರ್ಕೆ ಹೇಳ್ಕೊಂಡ್ರೆ ಅದೇ ಬಾಸುಂದಿ ಬೇಕು ಅಂತ, ನನ್ ಮೇಲಿರೋ ಪ್ರೀತಿಗೆ ತಕ್ಷಣ ಒಪ್ಕೋತಾರೆ. ಆಗ ನೀವು ಮಾಡ್ಲೇಬೇಕಲ್ವಾ? ಚೆನ್ನಾಗಿದೆ, ಪ್ರೀತಿಯಿಂದ ಮಾತಾಡೋಣ ಅಂತ ಬಂದ್ರೆ ಬೇಕಾಗಿತ್ತ ನನ್ಗಿದು? ಇವಳಿಗೊಂದ್ ಗತಿ ಕಾಣಿಸ್ಬೇಕು. ಅಯ್ಯಯ್ಯೋ, ನಿಮ್ಗೊಂದ್ ವಿಷಯ ಹೇಳೋದನ್ನೇ ಮರ್ತಿದ್ದೆ. ವಿಷಯ ಏನು ಅಂದ್ರೆ ಗೋದಾವರಿ ಅಕ್ಕ, ನಾಳೆ ನಿಮಗ್ ಮಾತ್ರ ಅಡ್ಗೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಅವರು ನಾನು ನಾಳೆ ಊರಲ್ಲಿ ನಡೆಯೋ ಸಂತೆಗೆ ಒಟ್ಟಿಗೆ ಹೋಗ್ತಿದೀವಿ. ಹಾಗೆ ಸುಮ್ನೆ ಅಂದ್ಹಾಗೆ ನೀವು ಈಗ